ಅಧಿಕಾರಿಗಳು ಅದನ್ನು ಶಿಸ್ತವಾದಂಥ ಕಾನೂನು ಪ್ರಕಾರ ತನಿಖೆ ಮಾಡಿ ಬಬಲೇಶ್ವರ ಪೊಲೀಸ್ ಸ್ಟೇಷನಲ್ಲಿರ್ತಕ್ಕಂಥ ಪ್ರಕರಣವನ್ನು ಕಾನೂನಿನ ಚೌಕಟ್ಟಿನಡಿಯಲ್ಲಿ ತನಿಖೆಯಾಗಿ ದುಂಡೊಳಗೆ ನ್ಯಾಯ ಸಿಗಬೇಕು ಅಂಥೇಳಿ ನಮ್ಮ ಬೇಡಿಕೆ ಇದೆ. ಅದಕ್ಕಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅದನ್ನು ಶಿಸ್ತುಬದ್ಧವಾಗಿ ಕಾನೂನಿನ ಪ್ರಕಾರ ಕ್ರಮ ತಗೊಂಡು ತನಿಖೆಯನ್ನು ಮಾಡಿ ಆ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸಬೇಕು ಅಂಥೇಳಿ ಇವತ್ತಿನ ದಿವಸ ಇಲ್ಲಿ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಹೆಸರು ಭೀಮರಾಯ ಪೂಜಾರಿ, ಜಿಲ್ಲಾ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಕಾರ್ಯದರ್ಶಿ. ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀವಿ. ಬಬಲೇಶ್ವರ ತಾಲೂಕು ಸಂಗಾಪುರ ಅಂತ ಊರಲ್ಲಿ ದುಂಡವ್ವ ಶ್ರೀಶೈಲ ಮಾದರನು ಹೆಣ್ಮಗಳಿಗೆ 12ನೇ ತಾರೀಕಿಗೆ ರಾತ್ರಿ 12 ಗಂಟೆಗೆ ಹೊಡೆದಾರಿ. ಹೊಡೆದ ಕಿಸಿಂದ ಎಲ್ಲಿ ಬೇಕಾದ್ರೆ ಹೊಡೆದಾರ. ಪ್ರೂಫ್ ಅವ, ಫೋಟೋ ಅದಾವೆ, ಎಲ್ಲ ಅದಾವೆ. ಮಾಡ್ಕೊಂಡ್ರೆ ಊರ್ಲಿ ಹಾಕೊಳ್ಳೋ ಅಂತಂದು ರಿಜಿಸ್ಟರ್ ಮಾಡ್ಕೊಂಡಾರ್ರಿ. ಸರಿಯಾಗಿ ಆಕೆ ಹೆಣ್ಮಗಳಿಗೆ ಅವ್ರ ಮನೆಯವ್ರಿಗೆ ಸರಿಯಾಗಿ ನ್ಯಾಯ ಸಿಗಬೇಕು ಮತ್ತು ಅದು ಸರಿಯಾಗಿ ತನಿಖೆ ಮಾಡಬೇಕು. ಯಾರ್ಯಾರು ತಪ್ಪು ಮಾಡ್ಯಾರಲ್ಲ ಅವ್ರಿಗೆ ಒಟ್ಟರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಯಾರು ತಪ್ಪಿಸ್ತಾರೋ ಇದರೊಳಗೆ ತಪ್ಪಿಸ್ಕೊಳ್ಳೋಂಗೆ ನೋಡ್ಕೋಬೇಕಂತ ನಾವು ಮನವಿ ಮಾಡ್ಕೊತೀವಿ. ಮಹಿಳೆಗೆ ನ್ಯಾಯ ಸಿಗಬೇಕು. ಅನಸೂಯ ಹಾಜೇರಿ, ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾಧ್ಯಕ್ಷ. ಯಾರ್ಯಾರು ಹೊಡೆದಾರ್ರಿ? ಯಾರು ದೇವ್ರಿಗೆ ಗೊತ್ತಿರ್ತೀವಿ ಸಾಹೇಬ್ರೆ. ಹೊಡೆದವ್ರು ಶಿಕ್ಷೆ ಆಗ್ಬೇಕ್ರಿ. ಅವರು 5-6 ಮಂದಿ ಕೂಡಕಿನ್ನ ಹೊಡೆದಾರ, ಊರು ಹಾಕೊಂಡ್ರೆ ಸುಮ್ಮನೆ ಹೇಳ್ತಾರೆ ಸರ್. ಅದು ಉಳ್ಳು ಹಾಕೋ ಸುಳ್ಳು ಅದ ರೀ. ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿ ನಮ್ದೊಂದು ಇಟ್ಟೆ ಕಳ್ಕಳಿ ನೋಡ್ರಿ. ಪೋಸ್ಟ್ ಮಾಡೋ ರಿಪೋರ್ಟ್ ಬೈತಲ್ರಿ? ಅದು ಪೋಸ್ಟ್ ರಿಪೋರ್ಟ್ ಏನೋ ಬಂದಿರಿ ಸರ್, ಏನೋ ಕೇಳಕ್ಕೆ ಹೋಗೋಣ ಬಂದಿಲ್ಲ ತವ್ರು ಹೇಳ್ತಾರೆ ಸಾಹೇಬ್ರೆ. ಅದಕ್ಕೆ ಅವ್ರು ಹೊಡೆದವ್ರು ಶಿಕ್ಷೆ ಹಾಕಿ ಹ್ಯಾಂಗೆ ಸತ್ತಾಳ ಇವ್ರಿಗೆ ಇಷ್ಟು ಜೀವದ ಬುದ್ಧ ಶಿಕ್ಷೆ ಆಗ್ಬೇಕಂತ ನಮ್ಮ ಹೆಸರು ಹೇಳ್ರಿ? ಸೋಮನಿಂಗ್ ಈಶ್ವರಪ್ಪ ತಳಕಡೆ ರೀ. ಬಿಡ್ರಿ. ಹೊಡೆದಾರೆ. ಈ ಥರ ಎಲ್ಲ ರಕ್ತ ಬಂದದ, ಸರ್ ಈ ಥರ ಎಲ್ಲ ಅದು ಅಲ್ಲಿ ಬಬಲೇಶ್ವರ ಪೊಲೀಸ್ ಸ್ಟೇಷನ್ನಿಂದ ಅವ್ರೇನೋ